अज्ञानतिमिरान्धस्य ज्ञानाञ्जनशलाकया चक्षुरोन्मीलितं येन तस्मै ಶ್ರೀಗುರವೇ ನಮಃ. ಹಾಗೆ ನಮ್ಮ ಆಲೋಚನೆಗಳ ಮೇಲೆ ನಮಗೆ ಕಡಿವಾಣ ಬೀಳಬೇಕಾದ್ರೆ ನಾವು ಶುಭ ಕರ್ಮವನ್ನು ಜಾಸ್ತಿ ಮಾಡಬೇಕು, ನಾಮಜಪವನ್ನು ಅಳವಡಿಸ್ಕೊಳ್ಬೇಕು. ನಾಮಜಪ ಗೊತ್ತಲ್ಲ, ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ಬಲವದೊಂದು ಇದ್ದರೆ ಸಾಕು. ಅಥವಾ ನಿಮಗೇನು ಬಂದಿದೆ, ನನಗೇನು ಬಂದಿದೆ, ಪೂಜೆ ಮಾಡಬೇಕು, ಅದು ಮಾಡಬೇಕು, ಬೆಳಿಗ್ಗೆ ಅದೇ ಡ್ಯೂಟಿ, ಅದನ್ನು ಮಾಡ್ತಾ ಹೋಗೋದು. ಅದನ್ನು ಮಾಡ್ತಾ ನಮ್ಮ ಆತ್ಮದ ಸೇವೆಯನ್ನು ಅದರ ಮೂಲಕ ಮಾಡ್ತೀವಿ ಅಂತ ಅಂದ್ಕೊಳ್ಬೇಕು. ಪರಮಾತ್ಮ ಸೇವೆಯನ್ನು ಅದರ ಧರೆಯೇ ಕೋಸಲ, ಪರಬ್ರಹ್ಮನೇ ರಘುವರನು, ಭರತನವಲು ಅನುಪಾಲಕ್ರಿಯರು ನಾವು. ಅರಸನುಣಿಗ ನಮ್ಮ ಸಂಸಾರದ ಆಡಳಿತ, ಹರ್ಷದಿಂದ ಸೇವಿಸಲ ಮಂಕುತಿಮ್ಮ. ನಮ್ಮ ಸಂಸಾರದ ಆಡಳಿತ ಅರಸನ ಊಳಿಗ, ಯಾರು ನಮ್ಮವರಲ್ಲ, ಅವನಿಗೆ ಸಂಬಂಧಪಟ್ಟವರು ಇವರೆಲ್ಲ. ಯಾವ ಥರ ಅಂದ್ಕೊಂಡಿದ್ದೀರಾ? ಅಂದ್ಕೊಂಡಿಲ್ಲ, ಅಂದ್ಕೊಳ್ಳೋಕೆ ಟೈಮ್ ಇಲ್ಲ. ಅದು ಮೇನ ಮನಸ್ಸು ಆ ಕಡೆ ಹೋಗಲ್ಲ. ಆ ರೀತಿ ಆಲೋಚನೆ ಬರಲಿಕ್ಕೆ ಮನಸ್ಸಲ್ಲಿ ಜಾಗ ಇಲ್ಲ, ಫುಲ್ ಆಗಿಬಿಟ್ಟಿದೆ. ಎಲ್ಲ ಫಾರ್ಮ್ಯಾಟ್ ಮಾಡಿ ರೀಲೋಡ್ ಮಾಡಬೇಕು, ಹೌದಾ? ಏನೇನು ನಾವು ಇಟ್ಕೊಂಡಿದ್ದೀವಿ ನಮ್ಮದು ಅಂತ ಕೆಲವರು ಮನೇಲಿ ಇಟ್ಕೊಂಡಿರ್ತಾರೆ. ಹಳೇದು, ಆ ಕಾಲದ್ದು ಈ ಕಾಲದ್ದು, ಗುಜಿರಿ ಗಿಜಿರಿ ಎಲ್ಲ ಫುಲ್ ಅಡ್ಡದಲ್ಲಿ, ಯಾವುದು ಮುಟ್ಟಕ್ಕೆ ಬಿಡಲ್ಲ. ಎಲ್ಲ ಬೇಕು, ಅವ್ರದ್ದು ಕೊಟ್ಟಿದ್ದು ಇದೆ, ಎಷ್ಟೋ ಮನೆಗಳಲ್ಲಿದೆ. ಇರಬೇಕು. ನಮ್ಮ ತಲೆ ಒಳಗಡೆನೂ ಅದೇ ಇರೋದು, ಹೌದಾ? ಜಾಸ್ತಿ. ಯಾವಾಗ ನಿಮಗೆ ಈ ಶ್ರೇಷ್ಠ ವ್ಯಕ್ತಿಗಳು, ಗುರುಗಳು ಕಾಂಟ್ಯಾಕ್ಟ್ ಆಗುತ್ತೆ, ನಮ್ಮ ಚಿನ್ಮಯಾನಂದರು, ಇವರೆಲ್ಲ ಏನು ಯೋಚನೆ ಮಾಡ್ತಾರೆ, ನಾನು ಏನು ಯೋಚನೆ ಮಾಡ್ತೀನಿ, ನಾನು ಯಾಕೆ ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ, ಅವ್ರ ಥರ ನಾನು ಯಾಕೆ ದ ಚೇಂಜ್ ಕರಡಿ, ನಾನು ಯಾಕೆ ಅವ್ರ ಥರ ಯೋಚನೆ ಮಾಡೋಕ್ಕಾಗಲ್ಲ, ನಾನು ಯಾಕೆ ಈ ಥರ ಯೋಚನೆ ಮಾಡ್ತಾ ಇದ್ದೀನಿ? ಧರೆಯ ಬದುಕೇನು, ಅದರ ಗುರಿ ಏನು, ಫಲವೇನು, ಬರಿ ಬಳಸ, ಬರಿ ಪರಿಭ್ರಮಣೆ, ಬಡಿದಾಟ, ತಿರುಗಿ ಹೊಟ್ಟೆ ಹೊರೆಕೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು. ಹೊರಗಡೆ ಏನು ಮಾಡ್ತಾ ಇದೆ ಪ್ರಾಣಿ ಪಕ್ಷಿಗಳಿಗಿಂತ ಇನ್ನು ಏನು ಸಾಧನೆ ಮಾಡ್ತಾ ಇದ್ದಾನೆ ಮನುಷ್ಯ? ಇನ್ನೂ ಅಲ್ಲೇ ಇದ್ದೀವಲ್ಲ ನಾವು. ಸಂಪಾದನೆ ಮಾಡಬೇಕು. ಎಷ್ಟು ಮಾಡ್ತೀರಾ? ಎಷ್ಟು ಸಂಪಾದನೆ ಮಾಡ್ತೀರಾ? ಹೆಸರು ಮಾಡಬೇಕು. ಎಷ್ಟು ಹೆಸರು ಮಾಡ್ತೀರಾ? ಮನೆ ಕಟ್ಟಬೇಕು. ಎಷ್ಟು ಮಾಳಿಗೆ ಕಟ್ತೀರಾ? ಲಿಮಿಟ್ ಇಲ್ಲ. ಅದೇನು ಹಾಡು? ಆಸೆ ಎಂಬ ಬಿಸಿಲಿ ಕುದುರೆ ಏಕೆ ಇರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು. ಏನೇ ಆದರೂ ಅವನು ಕಾರಣ. ಯಾವತ್ತಾದ್ರೂ ಈ ಥರ ಬಂದಿದೆಯಾ? ಯಾರಿಗೋ ಹೇಳ್ತೀವಿ, ಉಪದೇಶ ಕೊಡುವಾಗ, ಏನು ದೇವರು ದೊಡ್ಡವರು, ದೇವರು ನೀವು ಮಾಡೋದೇನು ಆಗಲ್ಲ. ಸಾಧನೆ ತುಂಬ ಕಷ್ಟ. ಮನಸ್ಸಿನ ಆಲೋಚನೆ, ಮನಸ್ಸಿನಲ್ಲಿ ಬರುವ ಮಾತುಗಳು, ಆಲೋಚನೆಯಿಂದ ಬಾಯಿಗೆ ಬರುವ ಮಾತುಗಳು ಕೂಡ ಬದಲಾವಣೆ ಆಗಬೇಕು. ಕಾಯ ವಾಚ ಮನಸ ಪರಿಶುದ್ಧನು ಅಂದ್ರೇನು? ಒಂದೇ ಆಗಿರಬೇಕು. ಏನು ಆಲೋಚನೆ ಮಾಡ್ತೀರಿ ಅದೇ ಥರ ಮಾತಾಡ್ತೀರಾ, ಏನು ಮಾತಾಡ್ತೀರಿ ಅದೇ ಥರ ನಡ್ಕೊಳ್ತೀರಾ. ಸ್ಟ್ರೈಟ್ ಫಾರ್ವರ್ಡ್ನೆಸ್. ಸ್ವಲ್ಪ ಕಗ್ಗ ನೋಡೋಣ, 4 ಕಗ್ಗ ನೋಡೋಣ. ಇದು ಜಾಸ್ತಿ ಡೀಪಾಗಿ ಹೋಗ್ಲಿಕ್ಕೆ ನನಗೆ ಇನ್ನೂ ಗ್ರಿಪ್ ಸಿಗ್ತಾ ಇಲ್ಲ. ಸಾಧನೆ ಬಗ್ಗೆ ಹೋಗ್ಬೇಕು ನಾವು. ಸುಮ್ಮನೆ ಅದು ಮೇಲೆ ಹೋಗ್ಬಿಟ್ರೆ ಈಗ ನೋಡಿ, ಅದೇ ನಾನು ನೋಡಿ, ನಾನು ಸಹಸ್ರನಾಮ ಸ್ಟಾರ್ಟ್ ಮಾಡಿ ಓಡ್ಬಿಟ್ರಿ, ಹೌದಲ್ವಾ? ಅದು ಅಭ್ಯಾಸ ಬಲ. ಅಭ್ಯಾಸ ಬಲ. ಸದ್ಯ ಅವನೇದು 9 ಗಂಟೆ 11 ಮುಗಿಸಿದ್ದೀನಿ. ಅದು
ಮಾತಾಡ್ತಾರೆ ಒಳಗಡೆ ಏನಾಗುತ್ತೆ ಗೊತ್ತಿಲ್ಲ, ಏನಾಗುತ್ತೆ ನನಗೆ ಗೊತ್ತಿಲ್ಲ. ಅದು ಆಗಬೇಕು. ಅದು ಏನಾಗಬೇಕು ಅಂದರೆ ಅದು ಮನಸ್ಸು ಇಲ್ಲದೇ ಇರೋ ಸ್ಥಿತಿ, ಮನಸ್ಸು ಇಲ್ಲದೇ ಇರೋ ಸ್ಥಿತಿ ಹೋಗ್ಬೇಕು. ಒಂದು 10 ವರ್ಷದ ಮುಂಚೆ 8 ಅವರ್ಸ್ ಮಾಡ್ತಾ ಇದ್ದೆ. ಅದೇನಪ್ಪ ನೀವು, ನನಗೆ ಭಯ ಆಗುತ್ತೆ ಅದು ನೋಡಿದ್ರೆ. ಆಮೇಲೆ ಬಟ್ ನೀವು ಇಷ್ಟು ಫಾಸ್ಟಾಗಿ ಇವಾಗ ಹೇಳುವಾಗ ಅದಕ್ಕೂ ಇದಕ್ಕೂ ನನಗೆ ಕನೆಕ್ಷನ್ ಸಿಗ್ತಾ ಇಲ್ಲ. ಓಕೆ, ಇಲ್ಲಿ ನೋಡೋಣ. ನಾವು ಏನು ಅಂತ ಇದೇನಿಲ್ಲ, ನಾವಿನ್ನು 1ನೇ ಕ್ಲಾಸ್ 2ನೇ ಕ್ಲಾಸಲ್ಲೇ ಸುಮ್ಮನೆ ಹೇಳ್ಕೊಳ್ತೀವಿ ಅಷ್ಟೇ, ಏನೋ ಮಾತಾಡ್ತೀವಿ ಅಂತ ಗುರುಗಳು ಹೇಳಿದ್ದನ್ನು ನಾವು ರಿಪೀಟ್ ಮಾಡ್ತಾ ಇದ್ದೀವಿ ಅಷ್ಟೇ. 117 ತೆಗೀರಿ ಸರ್. ಇದು ಗುರುತಿಸಲಿಕ್ಕೆ ಕೆಲವು ಕಗ್ಗಗಳು, ನಮ್ಮ ಆಲೋಚನೆಗಳಿಗೆ ಪುಷ್ಟಿ ಬರಲಿಕ್ಕೆ ಕೆಲವು ಕಗ್ಗಗಳು ಆ ಥರ ತಗೊಂಡಿದ್ದೀನಿ. ಸ್ಥಾಪಿತವೇ ಜೀವ ನಿನ್ನೊಡಲಿ, ಸಿಗ್ತಾ? 117 ಸ್ಥಾಪಿತವೇ ಜೀವ ನಿನ್ನೊಡಲಿನ ಒಂದಂಗದಲ್ಲಿ. ಏನು? ಜೀವ ನಿಮ್ಮ ದೇಹದ ಒಂದು ಅಂಗದಲ್ಲಿ ಇದೆಯಾ? ಕಣ್ಣಲ್ಲಿದೆಯಾ, ಕಿವಿಲಿದೆಯಾ, ಕೈಯಲ್ಲಿದೆಯಾ, ಕಾಲು ಎಲ್ಲಿದೆ? ಎಲ್ಲಿ ಮುಟ್ಟಿದರೂ ನೋವಾಗುತ್ತೆ. ಆಪಾದ ಶಿರವು ಮದು ತುಂಬಿರುವುದಲ್ತೆ. ಕರೆಕ್ಟಾ? ನೋಡಿ, ಸ್ಥಾಪಿತವೇ ಜೀವ ನಿನ್ನೊಡಲಿನೊಂದಂಗದಲ್ಲಿ ಆಪಾದ ಶಿರವು ಮದು ತುಂಬಿ, ತಲೆಯಿಂದ ಕಾಲವರೆಗೂ ತುಂಬಿದೆ ತಾನೆ. ವ್ಯಾಪಿಸುವುದು ಅಂಥದೊಂದು ಚೈತನ್ಯ ವಿಶ್ವದಲ್ಲಿ, ಅಂಥೊಂದು ಚೈತನ್ಯ, ಆ ಥರ ಒಂದು ಚೈತನ್ಯ ಇಡೀ ವಿಶ್ವದಲ್ಲಿ ವ್ಯಾಪಿಸಿದೆ. ಲೇಪಗೊಳ್ಳದ ಸತ್ವ. ಏನರ್ಥ? ಅಂಟ್ಕೊಂಡಿಲ್ಲ. ಕರೆಕ್ಟು. ವ್ಯಾಪಿಸುವುದು ಅನ್ನೋದಕ್ಕೆ ಏನರ್ಥ? ಒಳಗೆಲ್ಲ ಸೇರ್ಕೊಂಡಿದೆ. ಅಲ್ಲ ಸರ್, ಹಿಂಗೆ ಮುಟ್ಟಿದ್ರೆ ನೋವಾಗುತ್ತೆ, ಹಿಂಗೆ ಮುಟ್ಟಿದ್ರೆ ನೋವು. ನಿಮ್ಮ ಕೈ ಹಿಂಡಿದ್ರೆ ನಂಗೆ ನೋವಾಗಬೇಕು, ಆಗುತ್ತಾ? ಅದು ಹೇಳ್ತಾ ಇರೋದಿಲ್ಲಿ. ವ್ಯಾಪಿಸುವುದು ಅಂಥದ್ದೊಂದು ಚೈತನ್ಯ ವಿಶ್ವದಲ್ಲಿ, ಎಲ್ಲ ಕಡೆಯೂ ಒಂದೇ ಚೈತನ್ಯ ವ್ಯಾಪಿಸಿದೆ. ನೀವು ಹೊರಗಡೆ ಎಷ್ಟು ಮಿಡಿತೀರಾ? ಹೊರಗಡೆ ಯಾರ ಕಣ್ಣು ನೋಡಿ ಆ ಕಣ್ಣಿನ ಜೊತೆ ಮಿಡಿತೀರಾ? ಕಣ್ಣು ನೋಡಕ್ಕೆ ಹೋಗಲ್ಲ, ನಮ್ಮದೇ ಒಳಗಡೆ ಬೇಕಾದಷ್ಟು ಅಲ್ಲಿ ನೋವು ಅನುಭವಿಸ್ತಾರೆ ಅಂತ ಗೊತ್ತಾಗುತ್ತೆ. ಆ ಒಟ್ಟಲ್ಲಿ ಆ ನೋವಿನ ಪ್ರಮಾಣ, ಆ ನೋವಿನ ಅನುಭವ ನಮ್ಗೆ ಆಗೋದಿಲ್ಲ. ಯಾಕಂದರೆ ನಾವು ಇದ್ದೀವಿ. ಬಟ್ ಆ ನೋವಿಗೆ ನೀವು ಸ್ಪಂದಿಸ್ಬೋದಾ? ಯು ಕ್ಯಾನ್ ವೈಬ್ರೇಟ್ ಇನ್ ರೆಸನೆನ್ಸ್ ವಿತ್ ದಟ್ ಪರ್ಟಿಕ್ಯುಲರ್ ಕ್ರೀಚರ್. ಅದು ಹೇಳ್ತಾ ಇರೋದು. ಅರ್ಥ ಆಯ್ತಾ ಈಗ? ಸ್ಥಾಪಿತವೇ ಜೀವ ನಿನ್ನೊಡಲಿನೊಂದಂಗದಲ್ಲಿ. ಯಾಕೆ ಹೇಳಿದ್ದಾರೆ? ನಿಮ್ಮ ಒಡಲಲ್ಲಿ ಎಲ್ಲಿ ಮುಟ್ಟಿದ್ರು ನಿಮ್ಗೆ ನೋವಾಗುತ್ತೆ. ಹಾಗೆ ಆಪಾದ ಶಿರುವುದು ತುಂಬಿರುವುದಂತೆ ವ್ಯಾಪಿಸುವುದು ಅಂಥದೊಂದು ಚೈತನ್ಯ ಇಡೀ ವಿಶ್ವದಲ್ಲಿ ವ್ಯಾಪಿಸಿದೆ. ಲೇಪಗೊಳ್ಳದ ಅದಕ್ಕೆ ಅಂಟಿಲ್ಲ. ಯಾವುದು? ಆ ಚೈತನ್ಯಕ್ಕೆ ಅಂಟಿಲ್ಲ, ನಮಗೆ ಅಂಟಿದೆ. ನಮ್ಮ ಉದ್ದೇಶ ಏನು? ನಾವು ಆ ಚೈತನ್ಯದ ಹತ್ತಿರ ಹೋಗಬೇಕು, ಆ ಚೈತನ್ಯವೇ ನಾವು ಆಗಬೇಕು. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ.